ಬನ್ನಿ ಎಪಿಡ್ಯೂರಲ್ ತಗೊಳ್ಳೋದ್ರಿಂದ ಬರೋ ಬೆನಿಫಿಟ್ಸ್ ಏನು, ರಿಸ್ಕ್ಸ್ ಏನು ತಿಳ್ಕೊಳ್ಳೋಣ. ತುಂಬ ಹೊತ್ತು ಲೇಬರ್ ಆಗ್ತಿದ್ರೆ ಲೈಕ್ ಅವರ್ಸ್ ಟುಗೆದರ್, ಡೇಸ್ ಟುಗೆದರ್, ಎಪಿಡ್ಯೂರಲ್ ತಗೊಳ್ಳೋದ್ರಿಂದ ಸ್ವಲ್ಪ ರೆಸ್ಟ್ ಸಿಗತ್ತೆ. ಸೊ ಮತ್ತೆ ಲೇಬರ್ ಕಂಟಿನ್ಯೂ ಆಗೋಕ್ಕೆ ಎನರ್ಜಿ ಬಂದಾಗ ಅನಿಸುತ್ತೆ. ಪುಷ್ ಮಾಡಬೇಕಾದ್ರೆ ಏನಾದ್ರು ಟೇರ್ ಆಗಿ ಅದು ರಿಪೇರ್ ಮಾಡಬೇಕಾಗಿ ಬಂದರೆ ಮತ್ತೆ ಇನ್ನೊಂದು ನಂಬಿಂಗ್ ಮೆಡಿಕೇಶನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆದರೆ ಎಪಿಡ್ಯೂರಲ್ ಅಡ್ಮಿನಿಸ್ಟರ್ ಮಾಡಿದಾಗಿಂದ ಸುಮಾರು 10-20 ನಿಮಿಷ ತಗೊಳತ್ತೆ ಅದರ ಎಫೆಕ್ಟ್ ಗೊತ್ತಾಗೋಕ್ಕೆ. ಆ್ಯಂಡ್ ಕೆಲವರಿಗೆ ಇದರ ಎಫೆಕ್ಟ್ ಗೊತ್ತಾಗದೇನೂ ಇರ್ಬೋದು, ವರ್ಕ್ ಆಗದೆ ಇರ್ಬೋದು. ಎಪಿಡ್ಯೂರಲ್ ತಗೊಳ್ಳೋದ್ರಿಂದ ವೇಸ್ಟಿಂದ ಕೆಳಭಾಗ ಎಲ್ಲ ನಂಬಾಗತ್ತೆ. ಸೊ ನಿಮ್ಮ ಮೂವ್ಮೆಂಟ್ ರಿಸ್ಟ್ರಿಕ್ಟ್ ಆಗಿರುತ್ತೆ. ಯು ವಿಲ್ ಬಿ ಸ್ಟಕ್ ಟು ದ ಬೆಡ್ ಸಮ್ಟೈಮ್ಸ್. ಆ್ಯಂಡ್ ಇದು ನಿಮ್ಮ ಲೇಬರ್ ಪ್ರೋಗ್ರೆಸ್ ಆಗಲಿ, ಪುಷಿಂಗ್ ಫೇಸ್ ಆಗಲಿ ಸ್ಲೋ ಡೌನ್ ಮಾಡಬಹುದು. ಅದರಿಂದ ಒಂದಾದ್ಮೇಲೆ ಒಂದು ಇಂಟರ್ವೆನ್ಷನ್ ಆಗಿ ಅಲ್ಟಿಮೇಟ್ಲಿ ಸೆಕ್ಷನ್ ಕೂಡ ಆಗೋ ಸಾಧ್ಯತೆಗಳಿರುತ್ತೆ. ಕೆಲವೊಂದ್ಸಲಿ BP ಡ್ರಾಪ್ ಆಗೋದು ಅಥವಾ ನರ್ವ್ ಡ್ಯಾಮೇಜ್ ಆಗೋದು, ಲಾಂಗ್ ಟರ್ಮಲ್ಲಿ ಬ್ಯಾಕ್ ಏಕ್, ಹೆಡ್ ಏಕ್ ಬರೋದು, ಈ ಥರ ರೇರ್ ಸೈಡ್ ಎಫೆಕ್ಟ್ಸ್ ಕೂಡ ಇರ್ಬೋದು. ಆದ್ದರಿಂದ ನೀವು ಎಪಿಡ್ಯೂರಲ್ ತಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದರ ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ತಿಳ್ಕೊಂಡು ಡಿಸೈಡ್ ಮಾಡಿ.